ನಾನು ಡಾಕ್ಟರ್ ಚೈತ್ರ, ಮಕ್ಕಳ ತಜ್ಞೆ. ಇವತ್ತು ನಾನು ನ್ಯೂ ಬಾರ್ನ್ ಕೇರ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮೇನ್ಲಿ ಟರ್ಮ್ ಬೇಬೀಸ್ ಅಂದರೆ ತಿಂಗಳು ಪೂರ್ತಿ ಹುಟ್ಟಿ ಮತ್ತು ಗುಡ್ ವೇಟ್ ಇರೋ ಬೇಬೀಸ್ ಅಂದರೆ 2.5 kg ಮೇಲೆ ಇರೋ ಬೇಬೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಪ್ರೀ ಮೆಚೂರ್ ಬೇಬಿ ಅಂದರೆ ಅದರ ಆರೈಕೆ ಸ್ವಲ್ಪ ಬೇರೆ ಇರುತ್ತೆ. ಅದಕ್ಕೆ ಇವತ್ತು ನಾನು ಟರ್ಮ್ ಬೇಬೀಸ್ ಆರೈಕೆ ಹೇಗೆ ಮಾಡು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಆಲ್ ಮಸಾಜ್ ಪಾರ್ಟಿಗೆ ಬಂದರೆ ನೀವು ದಿನಾನು ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಆಯಿಲ್ ಮಾಲಿಷ್ ಮಾಡ್ಬೋದು, ಆಯಿತಾ. ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಆಲಿವ್ ಆಯಿಲ್ ಯೂಸ್ ಮಾಡಬೇಕಾಗತ್ತೆ. ಬೇರೆ ಸಾಸಿವೆ ಎಣ್ಣೆ ಆಗಲಿ ಹರಳೆಣ್ಣೆ ಇವೆಲ್ಲ ಯೂಸ್ ಮಾಡಿದ್ರೆ ಅಷ್ಟು ರಿಸಲ್ಟು ಚೆನ್ನಾಗಿ ಬಂದಿರಲ್ಲ, ಆಯಿತಾ. ಆಮೇಲೆ ಸ್ಕಿನ್ನಿಗೂ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಇನ್ನು ರ್ಯಾಶ್ಗಳು ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಆಲ್ ಮಸಾಜ್ ಮಾಡೋದನ್ನು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಇರೋ ಹ್ಯಾಂಡಿಂದ ಮಾಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಇದು ತುಂಬ ಜೆಂಟಲಾಗಿ ನೀವು ಮಾಡಬೇಕಾಗತ್ತೆ. ನಾವು ಎಷ್ಟೋ ಕೇಸಸ್ ನೋಡಿರ್ತೀವಿ, ಫ್ರ್ಯಾಕ್ಚರ್ ಆಗಿ ಬಂದಿರುತ್ತೆ, ಇಲ್ಲ ಇನ್ನೂ ಏನೋ ಗಾಯ ಮಾಡ್ಕೊಂಡು ಬಂದಿರುತ್ತೆ. ಇದೆಲ್ಲ ಆಗಿರೋದ್ರಿಂದ ನೀವು ತುಂಬ ಜೆಂಟಲಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗಿರುತ್ತೆ. ದಿನಾನು ನೀವು ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಒಂದು ಸತಿ ಆಯಿಲ್ ಮಾಲಿಷ್ ಮಾಡಿದ್ರೆ ಸಾಕಾಗುತ್ತೆ.